ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ, ನಾನು ಆರಾಮಾಗಿದ್ದೀನಿ. ಇವತ್ತೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಂದೀನಿ. ನೋಡ್ರಿ, ಹೆಣ್ಮಕ್ಳು ಯಾವೆಲ್ಲ ಕೆಲಸ ಮಾಡ್ಬೋದು, ಮನೆ ಕೆಲಸದ ಜೊತೆ ಯಾವೆಲ್ಲ ಕೆಲಸ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡ್ರಿ, ಇವತ್ತು ಮೇನ್ ಏನಪ್ಪ ಅಂತಂದ್ರೆ, ನನಗೆ ಗೊತ್ತಿರಂಗೆ ಟೇಲ್ರಿಂಗ್ ಕೆಲಸ ಮಾಡ್ಬೋದು ನಾವು ಹೆಣ್ಮಕ್ಳು. ನಾವೇ ಇಲ್ಲ ಅಂದರೂ ಕೂಡ ಈ ಕೆಲಸ ಇದ್ದೇ ಇರ್ತದೆ. ಯಾವತ್ತಿಗೂ ಇದು ನಿಲ್ಲುವಂಥ ಕೆಲಸ ಅಲ್ಲ ಇದು. ನಮಗೇನು ಬರಲ್ಲ ಅನ್ನೋರು ಕೂಡ ಟೇಲ್ರಿಂಗ್ನ ಕಲಿಬೋದ್ರಿ. ಇದು ತುಂಬ ಈಸಿ ಅದ, ನೋಡೋಕ್ಕಷ್ಟೇ ಕಷ್ಟ ಆಗಿರ್ತೈತಿ. ನನಗೂ ಮೊದಲು ಹಾಗೆ ಅನಿಸಿತ್ತು. ಈ 2 ವರ್ಷದ ಹಿಂದೆ ನಾನು ಕೂಡ ನನಗೇನು ಬರುತ್ತಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಇದರಿಂದನೇ ನಾನು ನನ್ನ ಸಣ್ಣ ಪುಟ್ಟ ಕನಸುಗಳನ್ನು ಈಡೇರಿಸ್ಕೋತಾ ಇದ್ದೀನಿ. ಹಾಗಾಗಿ ಇದು ಯಾವತ್ತಿಗೂ ನಿಂದಿರ್ಲಾರ ಕೆಲಸ ಐತಿ ಟೇಲ್ರಿಂಗ್ ಕೆಲಸ. ಇದ್ರ ಜೊತೆಗೆ ಮನೆ ಕೆಲಸ ನಾವು ಮಾಡಿಕೊಂಡು, ಏನಂದರೆ 12 ಗಂಟೆ ಅಂದರೆ ಹೆಣ್ಮಕ್ಳಿಗೆ ಅಡುಗೆ ಕೆಲಸ ಮುಗಿದೋಗುತ್ತೆ. ಆಮೇಲಿಂದ ಫುಲ್ ಫ್ರೀಯಾಗಿ ಇರ್ತೀವಿ ನಾವು. ಅದರಲ್ಲಿ ನಾವು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಅಟ್ಲೀಸ್ಟ್ ನಮ್ಮದು ಆದರೂ ನಾವು ಹೊಲ್ಕೋಬೋದಲ್ಲ ಅಂತ ನನ್ನ ತಲೆಯಲ್ಲಿ ಸ್ಟಾರ್ಟಿಂಗ್ ಬಂದಿದ್ದು. ಇವತ್ತು ನಾನೇ ಚಿಕ್ಕ ಪುಟ್ಟ ಬ್ಲೌಸ್ಗಳನ್ನು ಹೊಲಿದು ಸಣ್ಣ ಪುಟ್ಟದಾಗಿ ಅರ್ನಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾವು ಸುಮ್ಮನೆ ಯಾವತ್ತೂ ಕೂತ್ಕೋಬಾರ್ದು. ಆಮೇಲೆ ಏನಪ್ಪ ಅಂತಂದ್ರೆ, ಮನೆಯಲ್ಲೇ ಟೇಷ್ನರ್ ಅಂಗಡಿ ಅಂತ ಮಾಡ್ತೀವಿ. ಟೇಷ್ನರ್ ಅಂಗಡಿ ಅಂದರೆ ಸ್ಟಿಕ್ಕರ್ ಅಂಗಡಿ ಅಂತ ನಮ್ಮ ಕಡೆ ಹೇಳ್ತಾರೆ. ಟಿಕ್ಲಿನೋ, ಬಳೆನೋ, ಸರನೋ, ಈ ಥರ ಅಂಗಡಿನೂ ನಾವು ಮನೇಲಿ ಮಾಡ್ಕೋಬೋದು, ಸಣ್ಣದಾಗಿ ಮಾಡ್ಕೋಬೋದು. ಆಮೇಲಿಂದ ಏನಪ್ಪ ಅಂತಂದ್ರೆ, ಬಟ್ಟೆ ಅಂಗಡಿ ಮನೆಯಲ್ಲೇ ಮಾಡ್ಕೋಬೋದು. ನಾವೆಲ್ಲೋ ಹೋಗಿ ಬಾಡಿಗೆ ಹಿಡಿದು ಅದಕ್ಕೆ ಬಾಡಿಗೆ ಹಾಕಿ ನಾವು ಒಂದೇ ಸರಿ ನಷ್ಟ ಆಗಿ ಮನೇಲಿ ಬಂದು ಕೂತ್ಕೊಳ್ಳೋದಕ್ಕಿಂತ, ನಾವು ಮನೇಲೇ ಇದ್ದು ಎಲ್ಲರನ್ನ ಮಕ್ಕಳು ಗಂಡನ್ನ ನೋಡಿಕೊಂಡು ನಾವು ಮಾಡ್ಬೋದಾದಂಥ ಟೇಲ್ರಿಂಗ್ ಕೆಲಸ. ಮತ್ತು ಆಮೇಲಿಂದ ಬಟ್ಟೆ ವ್ಯಾಪಾರ ಮಾಡ್ಬೋದ್ರಿ. ಟೇಷ್ನರ್ ಅಂಗಡಿ ಕೂಡ ನಾವು ಮಾಡ್ಬೋದು. ಮನೆ ಕೆಲಸದ ಜೊತೆನೇ ನಾವು ಕೆಲಸ ಮಾಡ್ಕೊತ ಹೋದೆವಂದ್ರೆ 4 ದುಡ್ಡು ಸಂಪಾದನೆ ಆಗುತ್ತೆ, ನಮ್ಮ ಮನೆಯೂ ನಡೆಯುತ್ತೆ. ನಾವು ಯಾರಿಗೂ ಕೇಳೋ ಅವಶ್ಯಕತೆನೂ ಇರೋಲ್ಲ. ಮನೇಲಿ ಬೇಡಿದ್ರೆ ಕೊಟ್ಟೇ ಕೊಡ್ತಾರೆ, ಯಾರಿಗೂ ಇಲ್ಲ ಅನ್ನಲ್ಲ. ಆದರೂ ನಮ್ಮದು ಅಂತ ನಾವು ಏನಾದರೂ ಸ್ವಲ್ಪ 10 ರೂಪಾಯಿನಾದರೂ ದುಡಿಬೇಕನ್ನೋ ಹಂಬಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದೇ ಇರ್ತೈತಿ. ಹಾಗಾಗಿ ನಾವು ಫಸ್ಟಿಗೆ ನಾವು ಸ್ಟಾರ್ಟಿಂಗಲ್ಲಿ ಯಾವುದನ್ನೇ ಅಲ್ಲಿ ದೊಡ್ಡದಾಗಿ ಮಾಡೋಕ್ಕೆ ಹೋಗಬಾರ್ದು, ದೊಡ್ಡದಾಗಿ ಬಂಡವಾಳನ ಹಾಕಕ್ಕೆ ಹೋಗಬಾರ್ದು. ನಾವು ಸಣ್ಣದೊಂದು ಪ್ರಯತ್ನ ಮಾಡಬೇಕು. ಮಾಡಿದ ಮೇಲೆ ಅದು ನಮಗೆ ಕೈ ಹಿಡಿತಪ್ಪ ಅಂತಂದ್ರೆ ನಾವು ಅದನ್ನು ಕಂಟಿನ್ಯೂ ಆಗಿ ಮಾಡಬೇಕು. ಹಿಡಿದಿಲ್ಲ ಅಂದ್ರೂ ನಾವು ಒಂದೇ ಸರಿ ಸೋತ್ವಿ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು. ಸಣ್ಣಗೆ ನಡೆಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ನಾವು ಕೆಲಸ ಮಾಡ್ತಾ ಹೋಗಬೇಕು. ಯಾವುದ್ರ ಸಕ್ಸಸ್ ಕೊಡುತ್ತೋ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋದನ್ನು ನಾವು ಕಲಿಬೇಕಾಗಿ ಇರುತ್ತೆ. ನೋಡ್ರಿ, ನಮಗೆ ಅಷ್ಟು ಮಾಡೋಕ್ಕಾಗಲ್ಲ, ಇಷ್ಟು ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಇವತ್ತು ನಮ್ಗೆ ಎಷ್ಟು ಬರುತ್ತೋ ಬರಲಿ. ಯಾಕಂದ್ರೆ ನಮ್ಮ ಮ್ಯಾಗ ಮನಿ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರನ್ನು ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು ನಾವು ಕೆಲಸ ಮಾಡೋದ್ರಲ್ಲಿಂದ ನಮಗೆ ಇವತ್ತು 10 ರೂಪಾಯಿ ಬಂದ್ರೂ ಸಾಕು. ನಮಗೇನು 1000 ಬರೋದೇನು ಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ, ಸುಮ್ಮನೆ ಕೂತು ಕೆಡೋದಕ್ಕಿಂತ ನಮಗೆ ಎಷ್ಟು ಬರುತ್ತೋ ಬರಲಿ ಅಂತ ನಾವು ಮಾಡಬೇಕು. ಬಂದಿರೋ 1 ರೂಪಾಯಿನೂ ಕೂಡ ನಾವು ಅದನ್ನು ಕೀಳಾಗಿ ನಾವು ನೋಡೋಕ್ಕೆ ಹೋಗಬಾರ್ದು. ಮತ್ತು ಯಾವ ಕೆಲಸ ನಾವು ಮನೆ ನೋಡಿಕೊಂಡು ಯಾವ ಕೆಲಸ ನಾನು ಮಾಡಬೇಕು ಅಂತ ನಾವು ಮೊದಲೇ ತಿಳ್ಕೊಬೇಕು. ತಿಳ್ಕೊಂಡು ಬಂದ್ರೆ ಕರೆಕ್ಟಾಗಿ ಅದರ ಹೀಲ್ ನಮಗೆ ಗೊತ್ತಾಕೈತಿ. ಗೊತ್ತಾಗಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆ ಕೆಲಸದಿಂದ ನಮಗೆ ಇವತ್ತು 10 ರೂಪಾಯಿ ಬರ್ತೈತೆ ಅಂದ್ರೂ ನಾವು ಅದನ್ನು ಬಿಡೋಕ್ಕೆ ಹೋಗಬಾರ್ದು. ಯಾಕಂದರೆ ಈಗಿನ ಕಾಲಮಾನ ಭಾಳ ತುಟ್ಟೈತಿ. ಗಂಡು ಮಕ್ಳ ಮ್ಯಾಗ ಕೂತ್ರ ನಮ್ಮದು ಜೀವನ ನಡೆಯಂಗಿಲ್ಲ. ಪ್ರತಿಯೊಂದೂ ಗಂಡು ಮಕ್ಕಳಿಗೆ ಕೇಳೋಕ್ಕಾಗಂಗಿಲ್ಲ. ಯಾರೂ ಇಲ್ಲ ಅನ್ನಂಗಿಲ್ಲ, ಗಂಡ ಕೊಟ್ಟೇ ಕೊಡ್ತಾರೆ. ಆದ್ರೆ ಕೇಳಬೇಕಲ್ಲ, ಪದೇ ಕೇಳಬೇಕು. ನಮ್ಮ ಮಕ್ಕಳು ನಮಗೇನೋ ಕೇಳಿದಾಗ ನಾವು ಕೊಡಿಸ್ಬೇಕು ಅಂದ್ರೆ, ಹಿಡಿ ನನ್ನ ಹತ್ರ ಐತಿ ಅಂತ ನಾವು ಧೈರ್ಯವಾಗಿ ಕೊಡೋಂಗಾರೆ ನಾವು ಇರಬೇಕಾಗತ್ತೆ. ಪ್ರತಿ ಕ್ಷಣವೂ ನಮ್ಮ ಗಂಡಂದ್ರು ನಮ್ಮ ಜೊತೆಗೆ ಇರೋದಿಲ್ಲ. ಕೆಲ್ಸಕ್ಕಂತ ಹೋಗಿರ್ತಾರೆ, ಹೊರಗಂತ ಹೋಗಿರ್ತಾರೆ. ಹಾಗಾಗಿ ನಾವು ಸ್ವಲ್ಪ ಏನಾದರೂ ಕೆಲಸ ಕಲ್ತಿದ್ವಿ ಅಂತಂದ್ರೆ ನಾವು ಮಾಡ್ಕೋಬೋದು, ನಮ್ಮ ಖರ್ಚನ್ನು ನೋಡ್ಕೋಬೋದು ನಾವು ಅಂತ ನನಗೆ ಅನಿಸ್ತೈತಿ. ಸ್ವಲ್ಪ ನಮಗೆ ಧೈರ್ಯ ಇರ್ತೈತಿ ಅಂತ ನನಗೆ ಅನಿಸುತ್ತೆ. ನೋಡ್ರಿ, ಆಮೇಲೆ ಮನೆ ಮಂದಿಗೂ ಎಲ್ಲರಿಗೂ ಖುಷಿ ಇರ್ತೈತಿ. ಅವರು ನಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ, ಗಂಡ ಕೂಡ ಖುಷಿ ಪಡ್ತಾರೆ. ಯಾಕಪ್ಪ ಅಂತಂದ್ರೆ, ಇಷ್ಟೆಲ್ಲ ಮಾಡಿಕೊಂಡು ಮತ್ತು ಈ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಳಲ್ಲ ಅಂತ ಹೇಳಿ ಅವರು ಒಂದು ಮರ್ಯಾದೆ ಕೊಡ್ತಾರೆ. ನಾವು ಬರೀ ಅಡುಗೆ ಕೆಲಸ ಮಾಡ್ಕೊತ ಹೋದ್ರೆ ಎಲ್ಲರ ಕಣ್ಣಾಗೂ ನಾವು ವಜ್ಜಿ ಉಳ್ಕೊಳ್ಳಲ್ಲ ಅಂತ ನನಗೆ ಅನಿಸ್ತದೆ. ನೋಡ್ರಿ, ಅದು ಅಡುಗೆ ಜೊತೆಗೆ ನಾವು ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರಬೇಕು ಹೆಣ್ಮಕ್ಳು. ಅದು ಬರೋಂಗಿಲ್ಲ ಇದು ಬರೋಂಗಿಲ್ಲ ಅಂತ ಕುಂತೇವಂದ್ರೆ ಯಾವುದು ಬರೋಂಗೇ ಇಲ್ಲ ನಮಗೆ. ಹಾಗಾಗಿ ನಿಮಗೆ ಯಾವುದರಲ್ಲಿ ನಿಮಗೆ ತಲೆ ಇರುತ್ತೋ, ಅಂದರೆ ಇಂಟ್ರೆಸ್ಟ್ ಇರುತ್ತೋ ಯಾವ ಕೆಲಸದಲ್ಲಿ
ಮನೆಯಲ್ಲೇ ಕೂತ್ಕೊಂಡು ಆ ಕೆಲಸನ ಪ್ರಯತ್ನ ಮಾಡಿರಿ, ಅದು ಸಕ್ಸಸ್ ಆಗೇ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಸೋಲ್ಬೋದು ಸ್ಟಾರ್ಟಿಂಗಲ್ಲಿ, ಎಲ್ಲರೂ ಕೂಡ ಅಷ್ಟೇ. ಸೋಲೇ ಇವತ್ತಿನ ಸೋಲೇನೆ ನಾಳಿನ ಗೆಲುವು ಅಂತ ನನಗೆ ಅನ್ನಿಸ್ತದೆ ನೋಡ್ರಿ. ನಾನು ಕೂಡ ಫಸ್ಟಿಗೆ ತುಂಬ ಸೋತು ಗೆದ್ದಿದ್ದೀನಿ ನಾನು. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ, ನಾನು ಮಕ್ಕಳು ನೋಡಿಕೊಂಡು ಗಂಡನ ನೋಡಿಕೊಂಡು ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕೆಲಸನ ಮಾಡ್ತಾ ಇರ್ತೀನಿ. ಯಾವಾಗಲೂ ಕೂಡ ಸುಮ್ಮನೆ ಇರಲ್ಲ ನಾನು. ಯಾವುದೇ ಕೆಲಸ ಇರಲಿ ಅದನ್ನು ನಾವು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ರೆ ಇಂದಲ್ಲ ನಾಳೆ ಆ ಕೆಲಸ ನಮ್ಮನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡುತ್ತೆ. ಆ ಕೆಲಸ ನಮ್ಮನ್ನು ಇಷ್ಟಪಡ್ತು ಅಂದ್ರೆ ನಮ್ಮ ಜೀವನ ತುಂಬ ಸುಖಕರವಾಗಿರುತ್ತೆ ರೀ, ತುಂಬ ಆನಂದವಾಗಿರುತ್ತೆ. ಆಮೇಲಿಂದ ನಾವು ಏನು ಅಂದ್ಕೊಂಡಿರ್ತೀವೋ, ನಮ್ಮ ಕನಸುಗಳು ಏನಿರ್ತಾವೋ ಅವೆಲ್ಲನೂ ನಿಜ ಆಗ್ತಾ ಹೋಗ್ತಾವು. ಹಾಗಾಗಿ ನಾವು ಇವತ್ತು ಸೋತ್ವಿ ಅಂತ ಆ ಕೆಲಸನ ನಾವು ಬಿಟ್ಟು ಕುಂದಿರಬಾರ್ದು. ಯಾಕೆ ಸೋತೇವಿ, ನಾವು ಎಲ್ಲಿ ಸೋತೇವಿ, ಏನು ತಪ್ಪಾಯಿತು, ಯಾವ ತಪ್ಪಲಿಂದ ನಾವು ಸೋತೇವಿ ಅನ್ನೋದನ್ನು ನಾವು ಫಸ್ಟ್ ಹಿಡ್ಕೋಬೇಕಾಗುತ್ತೆ. ಅದು ಏನನ್ನೋದು ಹುಡುಕೊಂಡು ನಾವು ಮತ್ತೆ ಹೊಳ್ಳಿ ಅದನ್ನು ಪ್ರಯತ್ನ ಮಾಡಿದೆವು ಅಂದ್ರೆ ನಾವು ಗೆಲ್ತೇವೆ ಅಂತ ನನಗೆ ಅನ್ನಿಸ್ತೈತಿ. ನಾನು ಕೂಡ ತುಂಬ ಕೆಲಸಗಳನ್ನು ಮಾಡೀನಿ, ಸೋತೀನಿ. ಆದರೆ ನನಗೆ ಕೈ ಹಿಡಿದಿದ್ದು ಅಂದ್ರೆ ನನ್ನ ಟೇಲರಿಂಗ್ ಕೆಲಸ. ಇವತ್ತು ನಾನು ಏನಾದರೂ ತೊಗೋತೀನಿ ಅಂತ ಧೈರ್ಯ ಐತಿ ಅಂದ್ರೆ ಇದರಿಂದ ನನಗೆ ಮನೇಲಿ ಕೊಡಲ್ಲ ಅಂತ ಅಲ್ಲ, ಪ್ರತಿಯೊಬ್ಬರು ಗಂಡಂದರು ಕೊಟ್ಟೇ ಕೊಡ್ತಾರೆ. ಆದರೆ ನಾನು ದುಡ್ದಿದ್ರಲ್ಲಿ ನಂಗೆ ತೊಗೊಳಕ್ಕಂದ್ರೆ ನನಗೆ ಭಾಳ ಇಷ್ಟ. ಹಾಗಾಗಿ ನನಗೆ ಈ ಕೆಲಸ ಅಂದ್ರೆ ತುಂಬ ಪ್ರೀತಿ ಅದ ರೀ. ನಾನು ಇದನ್ನು ಭಾಳ ಇಷ್ಟಪಟ್ಟು ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಮುಂದೆ ನನಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಯಾವುದೇ ಹೆಣ್ಮಕ್ಳಾಗಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಿಮಗೆ ಏನು ಬರ್ತಿರ್ತದೋ ಅದನ್ನು ಪ್ರಯತ್ನ ಮಾಡ್ತಾ ಹೋಗ್ರಿ. ಅದು ಒಂದಲ್ಲ ಒಂದಿನ ನಿಮಗೆ ಸಕ್ಸಸ್ ಕೊಟ್ಟೇ ಕೊಡ್ತೈತಿ. ಪ್ರಯತ್ನ ಇಲ್ಲದೇನೆ ನಮಗೆ ಫಲ ಕೊಡು ಅಂದ್ರೆ ಯಾವುದೂ ಕೊಡೋಂಗಿಲ್ಲ. ಆ ಕೆಲಸನ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಹೆಂಗೆ ಮಾಡಿದ್ರೆ ಏನಾಕೈತಿ ಅನ್ನೋದು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದೆವಪ್ಪ ಅಂತಂದ್ರೆ ಆ ಕೆಲಸ ನಮಗೆ ಕೈ ಹಿಡಿತದ. ಮತ್ತು ನಾವು ಏನೇ ಒಂದು ಮಾಡೋಕ್ಕೆ ಹೊರಟಿವಿ ಅಂದ್ರೆ ನಮಗೆ ತುಂಬ ಅಡ್ಡಿ ಆಗಿರ್ತೈತಿ. ಮನೆಯಲ್ಲೇ ಆಗಲಿ, ಹೊರಗಿನ ಜನನೇ ಆಗಲಿ, ಏನೋ ಒಂದು ಒಟ್ಟಿನಲ್ಲಿ ಭಾಳ ಅಡ್ಡಿ ಪಡಿಸ್ತದ. ಯಾಕಪ್ಪ ಅಂತಂದ್ರೆ ಅದನ್ನು ಮಾಡ್ಲಾಕ ಹೊಂಟೀನಿ ಅಂದ್ರೆ ನನ್ನ ತಾಳ್ಮೆನ ಅದನ್ನು ಚೆಕ್ ಮಾಡ್ತೈತಿ. ನಾವು ತಾಳ್ಮೆ ತೊಗೋಬೇಕು, ತುಂಬ ತಾಳ್ಮೆ ಬೇಕಾಗ್ತದೆ ನಮಗೆ. ಏನೇ ಕೆಲಸ ಮಾಡೋಕ್ಕೆ ಹೊರಟಾಗೂ ಅಡ್ಡಿ ಆತಂಕಗಳು ಬರ್ತಿರ್ತಾವೆ. ನಾವು ಸಮಾಧಾನವಾಗಿ ಆ ಕೆಲಸನ ಮಾಡಬೇಕು. ಮನುಷ್ಯರೇ ಆಗಲಿ, ಇವತ್ತು ಏನೇ ಒಂದಾಗಲಿ ನನಗೆ ಕೂಡ ಆಗೈತೆ ಆ ಥರ ಹೊಡೆತ ಬಿದ್ದವು. ಆದರೆ ನಾನು ಯಾವತ್ತೂ ಹಿಂದಕ್ಕೆ ಸರಿಲಿಲ್ಲ. ನಾನು ಮಾಡಲೇಬೇಕು ಅಂತ ಹೊರಟೆ. ನಾನು ಇವತ್ತು ಮಾಡ್ತಾಯಿದ್ದೀನಿ. ಅಕ್ಕಪಕ್ಕದ ಜನನೂ ಅಷ್ಟೇ, ನೀನು ಅದನ್ನು ಮಾಡಿದರೆ ಏನಾಕೈತಿ, ಇದನ್ನು ಮಾಡಿದರೆ ಏನಾಕೈತಿ, ನೀನು ಸುಮ್ಮನೆ ಆರಾಮಾಗಿರು, ನಿನಗೆ ಯಾಕೆ ಬೇಕು, ನಿಮ್ಮ ಗಂಡ ಆರಾಮಿಟ್ಟಾರಲ್ಲ ಅಂತ ಅಂತಿರ್ತಾರೆ. ನಾವು ಅದನ್ನೆಲ್ಲ ತಲೆ ಹಾಕೋಬಾರ್ದು. ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನಗಳು ಯಾರೂ ನಮಗೆ ಒಳ್ಳೆಯದಂತೂ ಯಾರೂ ಹೇಳಂಗಿಲ್ಲ. ಹಾಗಾಗಿ ನಮ್ಮ ಮುಂದೆ ಮಾತ್ರ ಎಲ್ಲರೂ ಚಂದ ಇದ್ದಂಗೆ ಇರ್ತಾರೆ. ನಾವು ಯಾವತ್ತೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಹಾಗಾಗಿ ಯಾವ ಹೆಣ್ಮಕ್ಳು ಕೂಡ ಸುಮ್ಮ ಕುಂದ್ರಬೇಡ್ರಿ. ಮನೇಲಿದ್ದವರು ಮನೆ ಕೆಲಸದ ಜೊತೆನೇ ನೀವು ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಹೋಗ್ರಿ. ಇಂದಲ್ಲ ನಾಳೆ ನಿಮಗೆ ಸಕ್ಸಸ್ ಕೊಟ್ಟೇ ಕೊಡ್ತಾ ಅನ್ನೋ ನಂಬಿಕೆ ನನಗೈತಿ. ನಾನು ಕೂಡ ಇದೇ ಥರ ಸೋತು ಗೆದ್ದವಳು. ನಾನಿವತ್ತು ಒಂದೇ ಸರಿ ಗೆಲ್ಲಕ್ಕಂತರೂ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಆಗಲಿ ಅದು ಕೈ ಕೊಡ್ತು ಅಂದ ತಕ್ಷಣ ಅದನ್ನು ನಾವು ಕೀಳಾಗಿ ನೋಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ಮುಂದದು ಗೆಲುವಿನ ಮೆಟ್ಲ ತೋರಿಸ್ತೈತಿ. ಇದಕ್ಕಿಂತ ಒಳ್ಳೆ ಕೆಲಸನ ನಮಗೆ ತೋರಿಸ್ತೈತಿ, ಹಾದಿ ಮಾಡಿ ಕೊಡ್ತೈತಿ ನಮಗೆ. ಹಾಗಾಗಿ ನಾವು ಆ ಕೆಲಸದಲ್ಲಿ ಸೋತ್ವಿ ಅಂತ ನಾವು ಆ ಕೆಲಸನ ಕೀಳಾಗಿ ನೋಡಬಾರ್ದು. ಇವತ್ತು ಅದು ಕೈ ಬಿಟ್ಟಿದ್ದಕ್ಕೆ ನಾವು ಇನ್ನೊಂದು ದೊಡ್ಡ ಕೆಲಸ ನೋಡ್ತಿರ್ತೀವಿ. ಇದಕ್ಕಿಂತ ಮುಂಚೆನೂ ನಾನೊಂದು ಕೆಲಸ ಮಾಡ್ತಿದ್ದೆ. ನಾನಲ್ಲಿ ಸೋತಿದ್ದಕ್ಕೇ ಟೇಲರಿಂಗ್ ಕೆಲಸನ ಆಯ್ಕೆ ಮಾಡಿಕೊಂಡೆ. ಇವತ್ತು ಇದರಿಂದ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನನಗಾದಷ್ಟೇ ನಾನು ಬಟ್ಟೆ ಹೊಲಿತೀನಿ. ನನಗಿದರಲ್ಲಿ ತುಂಬ ನೆಮ್ಮದಿ ಐತಿ. ನೀವು ಕೂಡ ಟ್ರೈ ಮಾಡಿರಿ ಅಂತ ನಾನು ಹೇಳ್ತೀನಿ. ಯಾವುದೇ ಹೆಣ್ಮಕ್ಳಾಗಲಿ ಸುಮ್ಮನೆ ಕೂತ್ರೆ ಏನೂ ಉಪಯೋಗ ಇಲ್ಲ ಈಗಿನ ಕಾಲದಲ್ಲಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಕಡೆ ಎಲ್ಲ ಏನು ಮಾಡ್ಕೊಂಡಾರೆ ಈಗ ಹೆಣ್ಮಕ್ಳಪ್ಪ ಅಂತಂದ್ರೆ ರೊಟ್ಟಿ ಮಾಡೋದೇ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡ್ಬಿಟ್ಟಾರೆ ನೋಡ್ರಿ. ಕೈಯಲ್ಲಿ ರೊಟ್ಟಿ ಮಾಡ್ತಾರೆ, ಇಷ್ಟು ಅಂಥೇಳಿ ಒಂದು ರೊಟ್ಟಿಗೆ ರೊಕ್ಕ ತೊಗೋತಿರ್ತಾರೆ. ಅವ್ರು ಏನು ಮಾಡ್ತಾರೆ, ಹೋಟೆಲ್ಗಳಿಗೆ ಹಾಕ್ತಾರೆ. ಕೆಲವೊಬ್ಬರು ಬಟ್ಟೆ ಹೊಲಿಯೋಕ್ಕಾಗಲ್ಲ ನಮಗೆ ಅಂತಂದವರು ಆ ಥರನೂ ಮಾಡ್ಕೋಬೋದು. ಹೆಣ್ಮಕ್ಳು ಮನೇಲೇ ಇದ್ದು ನಾವು ರೊಟ್ಟಿ ಮಾಡಿ ಹೋಟೆಲ್ಗಳಿಗೆ, ಧಾಬಾಗಳಿಗೆ ಈ ಥರ ಹಾಕ್ತಾರೆ. ಅವರು ತಿಂಗಳಿಗೆ ಏನಿಲ್ಲ ಅಂದರೂ 20,000 25,000 ತೊಗೋತಾರೆ. ನಾನು ಅದನ್ನು ನೋಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನಿಮಗೆ ಯಾವ ಕೆಲಸ ನಿಮಗೆ ಬರುತ್ತೋ ಆ ಕೆಲಸನ ಮಾತ್ರ ಯಾವತ್ತಿಗೂ ನಿಲ್ಲಿಸ್ಬೇಡ್ರಿ, ಮಾಡ್ತಾ ಇರ್ರಿ. ಗಂಡ ಇದ್ದಾರೆ ನಾನು ಯಾಕೆ ಮಾಡಬೇಕು ಅನ್ನೋದಕ್ಕಿಂತ ಗಂಡನಿಗೆ
ನಮಗೆ ನಾವು ಸಪೋರ್ಟ್ ಕೊಟ್ಟಿರೋ ಥರ ಆಗುತ್ತಾ, ಅವ್ರನ್ನೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತಾ. ಗಾಳಿ ಬಿಸಿಲಲ್ಲಿ ಹೋಗಿ ಅವರು ದುಡಿತಿರ್ತಾರೆ, ಅವ್ರಿಗೆ ನಾವು ಸ್ವಲ್ಪನಾದರೂ ಸಪೋರ್ಟ್ ಕೊಟ್ರೆ ಅವರು ನಮಗೆ ಸಪೋರ್ಟ್ ಕೊಡ್ತಾರೆ. ಹಾಗಾಗಿ ಅವ್ರನ್ನೂ ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಜೀವನ ಭಾಳ ಚಂದ ಇರುತ್ತೆ ಅಲ್ವೇನ್ರಿ. ಮತ್ತು ಕೆಲವು ಜನ ಏನಂತಾರೆ, ಟೇಲ್ರಿಂಗ್ ಕೆಲಸ ಮಾಡೋದ್ರಿಂದ ಹೀಟ್ ಆಕೈತಿ, ಕೆಲಸ ಇದನ್ನು ಮಾಡಬಾರ್ದು, ಭಾಳ ಹೀಟ್ ಆಕೈತಿ ಅಂತ ಹೇಳ್ತಾರೆ. ಏನೂ ಆಗಂಗಿಲ್ಲ. ಯಾಕೆ ಆಗ್ತೈತಿ, ನಾವು ಉಣೋದ್ರಲ್ಲಿ ಸ್ವಲ್ಪ ಊಟ ಮಾಡ್ತಿರ್ತೀವಲ್ಲ, ಊಟ ಮಾಡಾಗ ಊಟದಲ್ಲಿ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡ್ರೆ ಏನು ಹೀಟ್ ಆಗಲ್ಲ, ಏನೂ ಆಗಂಗಿಲ್ಲ ನೋಡ್ರಿ. ಯಾವ ಕೆಲಸ ಕಷ್ಟದಿಲ್ಲ, ಎಲ್ಲ ಕೆಲಸನೂ ಕಷ್ಟದ್ದೇ ಇರುತ್ತೆ. ಅದನ್ನು ನಾವು ಈಸಿಯಾಗಿ ಮಾಡ್ಕೊಳ್ಳೋದನ್ನು ಕಲಿಬೇಕು ಅನ್ನಿಸ್ತದೆ ನೋಡ್ರಿ ನನಗಂತೂ. ಇನ್ನೂ ಕೆಲವು ಜನ ಹೆಣ್ಮಕ್ಳು ಹೊರಗೆ ಹೋಗಿ ಕಾಯಿಪಲ್ಯ ಮಾರ್ತಿರ್ತಾರೆ, ಹೊಲಗಳಿಗೆ ಹೋಗ್ತಿರ್ತಾರೆ. ಅದಕ್ಕಿಂತ ನಮ್ದೇನು ಇದನ್ನಲ್ಲ, ಎಲ್ಲರೂ ನೋಡ್ರಿ ಬಿಸಿಲಲ್ಲೇ ಕೆಲಸ ಮಾಡಲೇಬೇಕು. ಹಾಗಾಗಿ ಇದು ಹೀಟ್ ಆಕೈತಿ, ಇದನ್ನು ಮಾಡಿದ್ರೆ ನಮಗೆ ಆರಾಮ್ ತಪ್ತೈತಿ, ಅದನ್ನು ಮಾಡಿದ್ರೆ ಆರಾಮ್ ತಪ್ತೈತಿ ಅನ್ನೋದಕ್ಕಿಂತ ನಾವು ಈ ಕೆಲಸ ಮಾಡ್ತಿದ್ದೀವಿ, ಇದರಲ್ಲಿಂದ ನಮಗೆ ಈ ಥರ ಪ್ರಾಬ್ಲಮ್ ಆಗತ್ತದಂದ್ರೆ ಆ ಪ್ರಾಬ್ಲಮಿಗೆ ನಾವು ಏನು ಊಟ ಮಾಡಬೇಕು, ಏನು ತೊಗೊಂಡ್ರೆ ನಮಗೆ ಈ ಪ್ರಾಬ್ಲಮ್ ಆಗಲ್ಲ ಅನ್ನೋದನ್ನು ನಾವು ಫಸ್ಟ್ ಕಲಿಬೇಕಾಗುತ್ತೆ ನೋಡ್ರಿ. ನಾವು ಹಂಗತ್ತೇಳಿ ಅದರಲ್ಲಿಂದ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕೆಲಸನ ಬಿಡೋಕ್ಕಾಗಲ್ಲ. ಕೆಲಸ ಬಿಟ್ಟರೆ ಹೊಟ್ಟೆ ನೀ ತುಂಬುವುದಿಲ್ಲ. ಹಾಗಾಗಿ ಎಷ್ಟೊಂದು ಜನ ಹೆಣ್ಮಕ್ಳನ್ನ ನಾನು ನೋಡೀನಿ ಟೇಲ್ರಿಂಗ್ ಕೆಲಸ ಮಾಡೋರು. ನನಗೆ ಕಾವಾಯಿತು, ಪೈಲ್ಸ್ ಪ್ರಾಬ್ಲಮ್ ಆಯಿತು, ಪ್ರೆಗ್ನೆನ್ಸಿ ಇದ್ದೆ, ನಾನು ಆಗಿಬಿಟ್ಟೆ, ಅದನ್ನು ನಾನು ಮರ್ತೇ ಬಿಟ್ಟೆ ಅನ್ನೋರನ್ನ ತುಂಬ ಜನ ನೋಡಿದ್ದೀನಿ. ಯಾವುದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ರೀ. ಪ್ರೆಗ್ನೆಂಟ್ ಇದ್ದವ್ರು ಆದ್ರೆ ಇದನ್ನು ಸ್ವಲ್ಪ ದಿನ ಮಾಡೋದು ಬೇಡ, ನೀವು ಡೆಲಿವರಿ ಆದಮೇಲೆ ಮಾಡ್ಬೋದು. ಆದ್ರೆ ಈ ಮಾಮೂಲಿಯಾಗಿ ಆರಾಮಾಗಿರ್ತೀವಲ್ಲ, ಅವ್ರಿಗೇನೂ ಆಗಂಗಿಲ್ಲ. ಈ ಕೆಲಸನ ಆರಾಮಾಗಿ ನಾವು ಮಾಡ್ಬೋದು. ಸ್ವಲ್ಪ ಬೇಸಿಗೆ ಟೈಮ್ದಾಗ ಏನಾಗುತ್ತೆ, ನಾವು ಏನಾರ ತಂಪಿಂದು ತಿಂತಾ ಹೋದ್ರೆ ಯಾವುದು ಪ್ರಾಬ್ಲಮ್ ಆಗಂಗಿಲ್ಲ. ಹಂಗತ್ತೇಳಿ ಕೆಲಸನ ಬಿಡಬಾರ್ದು ನಾವು. ಇನ್ನು ಕೆಲವು ಜನ ಏನಂತಿರ್ತಾರೆ, ಮನ್ಯಾಗ ಇವೆಲ್ಲಿ ಕೆಲಸ ಆಗ್ತಾವು, ಅಂಗಡಿಗಳು ಹಾಕಿದ್ರೆ ಮಾತ್ರ ಆಗ್ತಾವು ಅಂತಿರ್ತಾರೆ. ಅಂಗಡಿಗಳು ಹಾಕೋದೇನು ಬೇಕಾಗಿಲ್ಲ. ಮನೆ ಕೆಲಸ ಮಾಡಿಕೊಂಡು ಗಂಡನ ಮಕ್ಕಳನ್ನ ಎಲ್ಲರನ್ನ ನೋಡಿಕೊಂಡು ನೀವು ಅಲ್ಲಿ ಅಂಗಡೀಲಿ ಮಾಡೋ ಕೆಲಸನೇಕ್ಕಿಂತನೂ ಇಲ್ಲಿ ಮನೇಲಿ ಮಾಡೋದು ನೀವು ಡಬಲ್ ಆಯಿತು. ದಿನಕ್ಕೆ 2 ಬ್ಲೌಸ್ ಹೊಲಿದ್ರೂ ಸಾಕು. ಇಲ್ಲ ಬಟ್ಟೆ ವ್ಯಾಪಾರ ಮಾಡಿದ್ರೆ ದಿನಕ್ಕೆ ನೀವು 2,000 ರೂಪಾಯಿ ಬಟ್ಟೆ ಮಾರಿದ್ರೂ ಸಾಕಲ್ಲೇನ್ರಿ. ಇದಕ್ಕಿಂತ ಜಾಸ್ತಿ ನಿಮಗೇನು ಬೇಕಾಗ್ಯದ. ಒಂದೇ ಸರಿ ಅಂತರೂ ನಾವು ಕೋಟಿಗಟ್ಟಲೆ ಗಳಿಸೋಕಂತರೂ ಆಗೋದಿಲ್ಲ, ಅದು ಬಂದ್ರೂ ನಮಗೆ ಉಳಿಯೋದಿಲ್ಲ. ಹಾಗಾಗಿ ಇವತ್ತು ನಮಗೆ ಎಷ್ಟು ಬೇಕೋ ನಮ್ಮ ಜೀವನ ನಡ್ಸೋಕೆ ಅಷ್ಟು ನಮಗೆ ಸಿಕ್ಕರೆ ಸಾಕು. ನಾವು ಮನೆಯನ್ನು ಜವಾಬ್ದಾರಿನೆಲ್ಲ ನಿಭಾಯಿಸ್ಕೊಂಡು ಮಾಡಿದ್ರೆ ಸಾಕು ನೋಡ್ರಿ. ಆದರೆ ಯಾವುದೇ ಕೆಲಸ ಇರಲಿ, ನಾವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಕೆಲಸನ ಮಾಡಿದೀವಪ್ಪ ಅಂತಂದ್ರೆ ನಮಗೆ ಕಸ್ಟಮರ್ ಬಂದೇ ಬರ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಲೇಟ್ ಆದರೂ ಪರವಾಗಿಲ್ಲ, ನಾನು ಸ್ವಲ್ಪ ಟೈಮ್ ತೊಗೊಂಡಾದ್ರೂ ಯಾವುದೇ ಬಟ್ಟೆ ಹೊಲಿಯೋದಾಗಲಿ ನೀಟಾಗೇ ಮಾಡ್ತೀನಿ. ಆಮೇಲೆ ಸ್ಯಾರಿ ಕೂಚ್ ಕೂಡ ನಾನು ಹಾಕ್ತೀನಿ. ಅದನ್ನು ಅಷ್ಟೇ, ನಾನು ಪ್ರತಿಯೊಂದನ್ನು ಲೇಟಾಗಿ ಮಾಡಿದರೂ ಪರವಾಗಿಲ್ಲ, ಕರೆಕ್ಟಾಗಿ ಮಾಡಿ ಕೊಡ್ತೀನಿ. ಹಾಗಾಗಿ ನನಗೆ ತುಂಬ ಹಳೆ ಗಿರಾಕಿ. ನಾನು ಯಾವಾಗಿಂದ ಕಲ್ತಿದ್ದೀನೋ ಅವತ್ತಿನವರು ನನಗೆ ಯಾರೂ ಬಿಟ್ಟಿರಲ್ಲ. ಅದರಲ್ಲಿ ನನಗೆ ಸೀಸನ್ ಏನಾದರೂ ಬಂತು ಅಂದ್ರೆ ಇನ್ನೂ ಬಟ್ಟೆಗಳು ಜಾಸ್ತಿ ಬಂದಿರ್ತಾವೆ. ಕೆಲವೊಂದು ಸರಿ ನನಗೆ ಊಟ ಮಾಡೋಕ್ಕೂ ಟೈಮ್ ಇರಲ್ಲ, ಹಂಗಾಗಿಬಿಟ್ಟಿರ್ತೈತಿ ನನಗೆ. ಆದರೂ ನನಗೇನು ಅನ್ನಿಸ್ತೈತಿ, ಇಷ್ಟೇ ನನಗಿನ್ನ ಸಾಕಾಗಿಲ್ಲ, ನಾನು ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನದಾಗೆ ಇರ್ತೀನಿ ನಾನು. ಹಾಗಾಗಿ ಎಲ್ಲನೂ ನೋಡ್ಕೊತಾನೆ ಇರ್ತೀನಿ ನಾನು. ಇನ್ನೂ ಏನಾದರೂ ಮಾಡೋಕ್ಕೆ ಸಿಗುತ್ತಾ ಅಂತ ಹಾಗೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳು ಸುಮ್ಮನೆ ಕುಂದಿರಬೇಡ್ರಿ. ಈಗೆಲ್ಲ ಹೆಣ್ಮಕ್ಳು ಅಷ್ಟೇ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾ ಇರ್ತಾರೆ. ನಾನು ನೋಡ್ದಂಗೂ ಕೂಡ ನಾನು ಅದೇ ಹೇಳಿದ್ನಲ್ಲ, ನನ್ನ ಸುತ್ತಮುತ್ತ ಇರೋ ಜನ ಅಂತರೂ ಯಾರೊಬ್ಬರು ಕುಂತು ತಿನ್ನೋ ಹೆಣ್ಮಕ್ಳಂತರೂ ಇಲ್ಲ, ನಾನು ನೋಡ್ತಾ ಇಲ್ಲ. ಎಲ್ಲೋ ಒಬ್ಬರು ಯಾಕೆ ಕುಂತಿರ್ತಾರಪ್ಪ ಅಂತಂದ್ರೆ ಅವ್ರ ಗಂಡಗೆ ಇಷ್ಟ ಇರಲ್ಲ, ಇಲ್ಲ ಅತ್ತೆ ಮಾವಿಗೆ ಇಷ್ಟ ಇರಲ್ಲ, ಮನೇಲಿ ಕೆಲಸ ಮಾಡ್ಕೊಂಡ್ರೆ ಹೋದ್ರೆ ಸಾಕು ಅನ್ನೋರು ಇರ್ತಾರಲ್ಲ, ಅಂಥವ್ರು ಮಾತ್ರ ಇರ್ತಾರೆ. ಇನ್ನು ಉಳಿದವ್ರು ಏನಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡೋ ಹೆಣ್ಮಕ್ಳೇ. ಆದ್ರೆ ನಾವು ಹೆಣ್ಮಕ್ಳು ಮನೇಲಿ ಇದ್ದುಕೊಂಡು ಕೆಲಸ ಮಾಡ್ತಿರ್ತೀವಲ್ಲ, ಅದು ಯಾವತ್ತೂ ಕೆಲಸ ನಮಗೆ ನಿಲ್ಲಬಾರ್ದು. ಅಂಥ ಕೆಲಸನ ನಾವು ಆಯ್ಕೆ ಮಾಡಿಕೊಂಡು ಮಾಡ್ತಾ ಹೋದ್ರೆ ನಮಗಿಂದಲ್ಲ ನಾಳೆ ನಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ ನೋಡ್ರಿ. ನಾವು ಮಾಡೋಕೆ ಅಂತ ನಿಂತೀವಂತಂದ್ರೆ ನಮ್ಮ ಮನೇಲಿರೋರಿಗೂ ಖುಷಿ ಆಗುತ್ತಲ್ಲ, ಅವರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನನಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ತುಂಬ ಸಿಕ್ಕವಳಿದ್ಲು. ಆಗಿಂದನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡಿದರು, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದರು. ಆದರೂ ನನ್ನ ಮಗಳನ್ನು ಕೆಲವೊಂದು ಸರಿ ನಾನು ಕರ್ಕೊಂಡು ಹೋಗಿ ನಾನು ಟೈಲರಿಂಗ್ರಾಗ ಕಲ್ತಿದ್ದೀನಿ. ಯಾಕಂದ್ರೆ ಮನೇಲಿ ಆವಾಗ ಯಾರೂ ಇರ್ತಿರ್ಲಿಲ್ಲ, ಹಾಗಾಗಿ ತುಂಬ ಸಣ್ಣ ಪಾಪು ಇತ್ತು. ಆವಾಗಿಂದನೂ ಕರ್ಕೊಂಡು ಹೋಗಿ ಕಲಿತೆ ನಾನು. ಆ ಪ್ರಯತ್ನ ಮಾಡಿದ್ದಕ್ಕೆ ನಾನು ಇವತ್ತು ಏನೋ ಒಂದು
ನನ್ನ ಆಸೆ ಪಟ್ಟಿದ್ದನ್ನು ತೊಗೊಳ್ಳೋ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂತ ನನಗೆ ಅನಿಸ್ತೈತಿ. ನಮ್ಮ ಮನೇಲಿ ಯಜಮಾನ್ರು ಕೂಡ ನಾನು ಏನು ಮಾಡ್ತೀನಿ ಅಂದರು, ಯಾವುದೇ ದುಡಿಮೆ ಮಾಡ್ತೀನಿ ಅಂದರು ಅವರು ಬೇಡ ಅಂತ ಹೇಳಲ್ಲ. ನಿನಗೆ ಖುಷಿ ಇದ್ರೆ ನೀನು ಮಾಡು ಅಂತಲೇ ನಂಗೆ ಹೇಳ್ತಾರೆ ಯಾವತ್ತಿದ್ರೂ. ಹಾಗಾಗಿ ನಾನು ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ ರೀ, ಕಲಿತಾನೆ ಇರ್ತೀನಿ ನಾನು. ಕೆಲವೊಂದು ಮನೇಲಿ ಕೆಲವ್ರಿಗೆ ಸಪೋರ್ಟು ಇರಲ್ಲ, ಏನು ಮಾಡೋಕ್ಕಾಗಲ್ಲ, ಪ್ರಯತ್ನ ಮಾಡಿರಿ, ಆಮೇಲೆ ಕಲಿತ ಮ್ಯಾಗ ನೀವೇನು ಅಂತ ಅವ್ರಿಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತಾ. ಫಸ್ಟ್ ನಾವು ಮಾಡಬೇಕು, ಅದನ್ನು ಕಲಿಬೇಕು ಅಂದಾಗಲೇ ಎಲ್ಲರಿಗೂ ಗೊತ್ತಾಗೋದು. ನನಗೂ ಎಲ್ಲರೂ ಅದನ್ನೇ ಹೇಳ್ತಿದ್ರು, ಏನು ಮಾಡ್ತಾಳೆ ಈಕಿಗೆ, ಏನು ಬರುತ್ತಾ ಈಕಿಗೆ, ಏನು ಬರಲ್ಲ ಅಂತಲೇ ತುಂಬ ಜನ ಹೇಳ್ತಿದ್ರು. ಆದರೆ ನಾ ಕಲೀಲಕ್ಕೆ ಸ್ಟಾರ್ಟ್ ಮಾಡಿಂದ ಅದೇ ಜನ ನನ್ನನ್ನು ನಿಂದಿರಿಸ್ಕೊಂಡು ಮಾತಾಡಿಸಿ ಹೋಗೋ ಥರ ಆಯಿತು. ಹಂಗಾಗಿ ಅದಕ್ಕೆ ನನಗೆ ಯಾವ ಹೆಣ್ಮಕ್ಳು ಸುಮ್ಮನೆ ಕುಂದಿರಬಾರ್ದು ಅಂತ ನನಗೆ ಅನಿಸ್ತೈತಿ. ನಿಮಗೆ ಏನು ಗೊತ್ತಿರುತ್ತೋ ಅದನ್ನೇ ಮಾಡೋಕ್ಕೆ ಪ್ರಯತ್ನ ಮಾಡಿರಿ, ಅದು ಹಾಗೇ ಆಗುತ್ತೆ ಅಂತ ನನಗೆ ಅನ್ನಿಸ್ತದ. ನೋಡಿರಿ, ನಾನು ಬ್ಲೌಸ್ ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಾನು ರೆಡಿ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೊಂಡ್ರು ಅಷ್ಟೇ, ಅದು ಒಟ್ಟಿನಲ್ಲಿ ನಮಗೆ ಕರೆಕ್ಟಾಗಿ ಬರಬೇಕು. ಆ ಕಸ್ಟಮರ್ ನಮ್ಮನ್ನು ಬಿಟ್ಟು ಅವರೆಲ್ಲೂ ಹೋಗಬಾರ್ದು, ಆ ಥರ ನಾನು ನೋಡ್ಕೊತೀನಿ. ಯಾವತ್ತಿಂದ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ಬರ್ತಿದ್ದಾರೆ ಇವರು. ಅವತ್ತಿಂದನೂ ಇವರು ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರು ನೀನೇ ಹೊಲ್ಕೊಡು, ನನಗೆ ಬೇರೆ ಕಡೆ ಕರೆಕ್ಟ್ ಆಗಲ್ಲ ಅಂತಾರೆ. ಯಾಕಪ್ಪ ಅಂತಂದ್ರೆ ಅವರಿಗೆ ನಾನು ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತೀನಿ. ಆಮೇಲೆ ಅವ್ರು ಹೇಳಿದ ಟೈಮಿಗೆ ನಾನು ಕೊಡ್ತೀನಿ. ಅವರು ನಾಳೆ ಬೇಕು ಅಂದ್ರೆ ನಾಳೆನೇ ಕೊಡ್ತೀನಿ. 1 ಅವರಲ್ಲಿ ನನಗೆ ಬೇಕು ಅಂದ್ರೆ 1 ಅವರಲ್ಲೇ ನಾನು ಎಲ್ಲ ಬ್ಲೌಸನ್ನು ಹೊಲಿದು ಕೊಟ್ಟಿರ್ತೀನಿ ಅವರಿಗೆ ನಾನು. ಹಾಗಾಗಿ ಯಾರು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಲ್ಲ. ಆ ಥರ ನಾವು ಜನಗಳನ್ನು ಕಾಯ್ಕೋಬೇಕಾಗತ್ತೆ ರೀ. ಅಂಥವ್ರನ್ನ ನಾವು ಯಾವತ್ತೂ ಬಿಡೋಕ್ಕೆ ಹೋಗಬಾರ್ದು. ಆಮೇಲೆ ಯಾವುದೇ ಕೆಲಸದಲ್ಲಿ ನಾವು ಫಸ್ಟಿಗೆ ನಾವು ದೊಡ್ಡ ಅಮೌಂಟನ್ನು ಬರಲಿ ಅಂತ ನಾವು ನೋಡ್ಕೊಳಕ್ಕೆ ಹೋಗಬಾರ್ದು. ಯಾಕಂದ್ರೆ ಅವರೆಷ್ಟು ಕೊಡ್ತಾರೋ ನಾವು ನೋಡ್ಕೋಬೇಕು. ಅವ್ರ ಮನೆ ಪರಿಸ್ಥಿತಿ ನೋಡಿಕೊಂಡು ನಾವು ಅವ್ರ ಹತ್ರ ಇಸ್ಕೋಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಇವ್ರು ಯಾರೋ ಒಬ್ಬರು ಅವ್ರ ಕೈಯಲ್ಲಿ ಕೊಡೋಕ್ಕಾಗಲ್ಲ, ಸ್ವಲ್ಪ ಬಡವರು ಅಂತಿದ್ದಾಗ ಅವ್ರ ಹತ್ರ ನಾವು ಸ್ವಲ್ಪ ಕಡಿಮೆ ತೊಗೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಇದ್ದವ್ರು ಇದ್ರಂದ್ರೆ ಅವ್ರ ಹತ್ರ ನಾವು ಜಾಸ್ತಿ ತೊಗೋಬೇಕಾಗುತ್ತೆ. ಕೊಡುವಂಥವ್ರು ಇದ್ರಂದ್ರೆ ಅವ್ರ ಹತ್ರ ನೀವು ಇಸ್ಕೋಬೋದು, ನಡೀತದ. ಅಕಸ್ಮಾತ್ ಕೊಡ್ಲಾರ್ದಂಥವ್ರು ಇದ್ರಂದ್ರೆ ಅವ್ರಿಗೆ ಕಮ್ಮಿ ತೊಗೋತ ಹೋದ್ರೆ ಅವ್ರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ನೋಡಿರಿ, ಫುಲ್ ಬ್ಲೌಸ್ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.